ಓಕೆ ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಯಾವ ರೀತಿಯಾಗಿ ಸಾಕಷ್ಟು ಫ್ಯಾಕ್ಟರ್ಸ್ ನಿದ್ರೆಯನ್ನು ಎಫೆಕ್ಟ್ ಮಾಡ್ತಾ ಇದೆ ಅಂತ. ಈಗ ಯಾರಿಗಾದರೂ ಸ್ಲೀಪ್ ಡಿಸಾರ್ಡರ್ ಇದೆ, ನನಗೆ ಶುರು ಆಗ್ತಾ ಇದೆ ಅಂತ ಅನ್ನಿಸ್ದಾಗ ಯಾವ ರೀತಿ ಅವರಿಗೆ ಆ ಲಕ್ಷಣಗಳು ಕಾಣಿಸುತ್ತೆ? ಅಂದರೆ ನಿದ್ದೆ ಮಾಡೋ ಕಷ್ಟ ಆಗುತ್ತಾ, ಅಥವಾ ಡಿಸ್ರಪ್ಟೆಡ್ ಸ್ಲೀಪ್ ಇರುತ್ತಾ, ಪದೇ ಪದೇ ಎಚ್ಚರ ಆಗಿರುತ್ತಾ? ಸೊ ಅರ್ಲಿ ಸಿಂಪ್ಟಮ್ಸ್ನ ಯಾವ ರೀತಿಯಾಗಿ ಗುರುತಿಸಬೇಕು ಇದಕ್ಕೆ? ಇದರಲ್ಲಿ ಎರಡು ರೀತಿಯಲ್ಲಿ ನೋಡ್ಬೋದು. ಒಂದು ಟೆಂಪ್ರರಿ ಆಗಿ ಪ್ರಾಬ್ಲಮ್ಮು, ತಾತ್ಕಾಲಿಕವಾಗಿ. ಉದಾಹರಣೆಗೆ ಏನೋ ಒಂದು ಎಕ್ಸಾಮ್ ಇದೆ, ಟೆನ್ಷನಿಗೆ ಸರಿ ನಿದ್ದೆ ಬರ್ತಿಲ್ಲ ಅಂತಿರ್ಬೋದು, ಅಥವಾ ನಾವೆಲ್ಲೋ ಟ್ರಾವೆಲ್ ಮಾಡಿರ್ಬೋದು, ರಾತ್ರಿ ಎಲ್ಲ ಜರ್ನಿ ಮಾಡಿದ್ದಿರ್ಬೋದು, ಅಥವಾ ಒಂದು ಟೈಮ್ ಝೋನ್ ಏನಿದೆ ಬೇರೆ ಬೇರೆ ದೇಶಗಳಿಗೆ ಹೋಗಿ ಬಂದಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ನಿದ್ರೆ ಸ್ವಲ್ಪ ಪ್ರಾಬ್ಲಮ್ ಇರ್ಬೋದು. ಈ ಥರದವು ಒಂದು ಟೆಂಪ್ರರಿ ಪ್ರಾಬ್ಲಮ್ಸ್. ಆದರೆ ಲಾಂಗ್ ಟರ್ಮ್ ಪ್ರಾಬ್ಲಮ್ಸು ಅಂದರೆ ವಾರಕ್ಕೆ 3-4 ದಿವಸ ಸರಿಗೆ ನಿದ್ದೆ ಬರ್ತಿಲ್ಲ, ಅಥವಾ ತಿಂಗಳಲ್ಲಿ ಎಷ್ಟೋ ವಾರಗಟ್ಟಲೆ ಸರಿ ನಿದ್ದೆ ಬರ್ತಿಲ್ಲ, ಪ್ರತಿ ದಿವಸ ನಾನು ನಿದ್ದೆ ಮಾಡಲಿಕ್ಕೆ ಒದ್ದಾಡ್ತೀನಿ, ಈ ಥರ ಪ್ರಾಬ್ಲಮ್ಸು. ಜೊತೆಗೆ ಇನ್ನೊಂದು ಥರ ಯಾವ ರೀತಿ ನೋಡ್ಬೋದು ಅಂತಾರೆ, ನಿದ್ರೆ ಮಾಡೋಕ್ಕೆ ಹೋದಾಗ ಮಲ್ಕೋತೀನಿ, ಸುಮಾರು 1 hour 2 hours 3 hours ನಿದ್ದೆನೇ ಬರೋಲ್ಲ, ಒದ್ದಾಡ್ತಲೇ ಇರ್ತೀನಿ. ಆ ನಂತರ ನಿದ್ದೆ ಬರುತ್ತೆ, ಬೆಳಗಿನ ಜಾವ ತುಂಬ ಕಷ್ಟ ಆಗುತ್ತೆ ಎದ್ದೇಳಲಿಕ್ಕೆ. ಅದು ಒಂಥರ ನಿದ್ದೆ ಪ್ರಾಬ್ಲಮ್. ಆದರೆ ಮಲ್ಕೋತೀನಿ ಬಟ್ ಬೆಳಗ್ಗೆ ಬೇಗ 3-4 ಗಂಟೆಗೆ ಎಚ್ಚರ ಆಗ್ಬಿಡುತ್ತೆ, ಆಮೇಲೆ ಏನು ಮಾಡಿದ್ರು ನಿದ್ದೆ ಬರೋಲ್ಲ ಅಂತ ಹೇಳೋರ್ದು ಒಂಥರ ತೊಂದರೆ ಇರ್ತದೆ. ಇನ್ನು ಕೆಲವ್ರದ್ದು ಮಲ್ಕೋತೀನಿ ಬಟ್ ಮಧ್ಯೆ ಮಧ್ಯೆ ಎಚ್ಚರಿಕೆ ಆಗ್ತಲೇ ಇರುತ್ತೆ ಅಂತ ಹೇಳೋದು ಸಹ ಒಂಥರ ತೊಂದರೆ ಇರ್ತದೆ. ಈ ಥರ ಡಿಫ್ರೆಂಟ್ ತೊಂದರೆಗಳು ಕಾಣಿಸ್ಕೋತಾ ಹೋಗ್ಬೋದು. ಈ ಟೆಂಪ್ರರಿ ಪ್ರಾಬ್ಲಮ್ ಏನಿದೆ ಅದು ಆಗೋ ಈಗ 1-2 ದಿವಸ ಒಂದು ಸ್ಟ್ರಕ್ಚರ್ಡ್ ಲೈಫು ನಾವು ಲೀಡ್ ಮಾಡ್ತಾ ಇದ್ದರೆ, ಅದನ್ನು ಸ್ವಲ್ಪ ರೆಗ್ಯುಲರಾಗಿ ಅಪ್ಲೈ ಮಾಡಿದ್ರೆ ಆಟೋಮೆಟಿಕಲಿ ಒಂದು ಸ್ವಲ್ಪ ದಿವಸದಲ್ಲಿ ಸರಿ ಹೋಗ್ತದೆ. ಹಂಗೂ ಸ್ವಲ್ಪ ಸರಿ ಹೋಗಲಿಲ್ಲ ಅಂದರೆ ಅದಕ್ಕೆ ನಾನು ಸಣ್ಣ ಪುಟ್ಟ ಸಹಾಯಗಳು ತೊಗೊಂಡ್ರೆ ಅದು ಸರಿಪಡಿಸ್ಕೊಂಬಿಡ್ಬೋದು. ಈ ಬೇರೆ ಥರದ್ದು ಹೇಳೋದು ಲಾಂಗ್ ಟರ್ಮ್ ಪ್ರಾಬ್ಲಮ್ಸ್ ಹೇಳೋದವಲ್ಲ, ವಾರಾನುಗಟ್ಟಲೆ ನಿದ್ದೆ ಬರ್ತಿಲ್ಲ, ತಿಂಗಳಾನುಗಟ್ಟಲೆ ನಿದ್ದೆ ಬರ್ತಿಲ್ಲ ಅಂತ, ಅವುಗಳನ್ನ ಸರಿಯಾಗಿ ಅಡ್ರೆಸ್ ಮಾಡಲಿಲ್ಲ ಅಂದರೆ ಅವುಗಳಿಂದ ಪರಿಣಾಮ ಬೇರೆಯೇ ಆಗಬಹುದು.